ಎಲ್ಲಿ ರಾಮನೋ ಅಲ್ಲಿ ಹನುಮನ್, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತಾನಂತ ನಮ್ಮದೊಂದು ಸಂಕಲ್ಪ ಇತ್ತು. ಒಂದು ರಾಘವೇಂದ್ರ ಸ್ವಾಮಿಗಳ ಮಠ ದರ್ಶನ ಮಾಡ್ಬೇಕು, ಮತ್ತಷ್ಟು ಮಠಗಳ ದರ್ಶನವನ್ನ ತಮಗೆಲ್ಲರಿಗೂ ತೋರಿಸ್ಬೇಕು, ರಾಯರ ಅನುಗ್ರಹ ಎಲ್ಲರಿಗೂ ಆಗ್ಬೇಕು, ರಾಯರ ಮಹಿಮೆಯನ್ನ ಸಾರ್ಬೇಕು, ರಾಯರ ಒಂದು ಸ್ಮರಣೆಯನ್ನ ಮಾಡ್ಬೇಕು, ಮಂತ್ರಗಳು ಪಠಿಸುವಂತಹ ಕ್ರಮ ಹೇಳ್ಕೊಡ್ಬೇಕು. ಎಲ್ಲವನ್ನ ಮಾಡ್ತಾ ಈ ಚಿಂತನಾ ಮಂಥನದಲ್ಲಿ ತಮ್ಗೆಲ್ಲರಿಗೂ ಒಂದು ವಿವರವನ್ನ ಕೊಡ್ತಾ ಹೋಗ್ತಾ ಇದ್ದೇವೆ. ತಾವು ಕೂಡ ಇದನ್ನ ಒಂದು ಅನುಕರಿಸಿ ತಾವು ಕೂಡ ಜೀವನದಲ್ಲಿ ಸದ್ಗತಿಯನ್ನ ಪಡೆದುಕೊಳ್ತಿದ್ದೀರಾ. ಮತ್ತಷ್ಟು ಜನ ನಮಗೆ ಮೆಸೇಜ್ ಮಾಡೋದು, ಫೋನ್ ಮಾಡೋದ್ ಮೂಲಕ ಒಂದು ಪ್ರಶಂಸೆಯನ್ನ ಕೊಡ್ತೀರಾ. ಹೀಗೆ ನಿಮ್ಮ ಪ್ರಶಂಸೆ, ಒಂದು ಅನುಗ್ರಹ ಎಲ್ಲರೂ ಕೂಡ ರಾಯರು ಕೊಡ್ತಾ ಇರ್ಲಿ. ಈಗಾಗಲೇ ನಾವು ಎಲ್ಲಾ ದೇವಾಲಯದಲ್ಲಿ ಹೋಗ್ಲಿ, ನಿಮ್ಮ ಮನೆಗಳಲ್ಲಿ ಕೂಡ ಒಂದು ಆರತಿಯನ್ನ ಬೆಳಗ್ತೇವೆ. ಅದು ತುಪ್ಪದ ಆರತಿ ಆಗ್ಬೋದು, ಒಂದು ಎಣ್ಣೆಯ ಆರತಿ ಆಗ್ಬೋದು, ಕರ್ಪೂರ ಆರತಿ ಆಗ್ಬೋದು. ವಿಶೇಷವಾಗಿ ಕೆಲವೊಂದು ದೇವತೆಗಳ ಒಂದು ದೇವಸ್ಥಾನಗಳಲ್ಲಿ ಕುಂಬಳಕಾಯಿ, ಬೆಲ್ಲ ಮತ್ತೆ ನಿಂಬೆಹಣ್ಣಿನ ಒಂದು ಶಕ್ತಿ ದೇವತೆ ಆದಂತಹ ಬನಶಂಕರಿ ಆಗ್ಬೋದು, ಅಲ್ಲಿ ನಿಂಬೆಹಣ್ಣಿನ ಒಂದು ಆರತಿ ಕೂಡ ಅಲ್ಲಿ ಮಾಡ್ತಾರೆ. ಮತ್ತು ವಿಶೇಷವಾದಂತಹ ನಮ್ಮ ರಾಯರ ಒಂದು ಸನ್ನಿಧಿಗಳಲ್ಲಿ ತುಪ್ಪದ ದೀಪದ ಆರತಿಗಳನ್ನು ನೀವು ನೋಡ್ತಾ ಇರ್ತಾರೆ. ಈ ಒಂದು ಆರತಿಯ ಒಂದು ಕ್ರಮ, ಈ ಒಂದು ಆರತಿಯ ವಿಶೇಷವಾದಂತಹ ಆಚರಣೆ ವಿಧಾನ ಹೇಗೆಲ್ಲ ನಾವು ತಿಳ್ಕೋಬೇಕು ಅಂದ್ರೆ ಅದನ್ನ ನಮ್ಮ ಆಚಾರ್ಯರಿಂದ ತಿಳಿಸ್ಕೊಳ್ತೇವೆ. ಬನ್ನಿ ಆಚಾರ್ಯರೇ, ಈ ಒಂದು ಆರತಿ ಅನ್ನೋದು ತುಂಬಾ ಮುಖ್ಯ. ಇಲ್ಲಿ ವಿಶೇಷ ನಾವು ಅಭಿಷೇಕ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ, ಕೊನೆಗೆ ಒಂದು ಎಂಡಿಂಗ್ ಅಂದ್ರೆ ಒಂದು ಆರತಿ ಮೂಲಕ ಆ ಬೆಳಕನ್ನು ನೋಡೋದು, ಆ ಬೆಳಕಲ್ಲಿ ಆ ದಿವ್ಯವಾದಂತಹ ಶಕ್ತಿ ನೋಡೋದೇ ನಮ್ಗೆ ಒಂದು ಆ ಜನ್ಮದ ಪುಣ್ಯ. ಅಂತಹ ಒಂದು ಆರತಿ ನಾವು ಮಾಡ್ತೇವೆ. ಅದರ ಒಂದು ಅರ್ಥಪೂರ್ಣವಾದಂತಹ ವಿಷಯ ತಿಳಿಸ್ಕೊ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶ ವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೀವನದಲ್ಲಿ ನಾವು ಸುಖವನ್ನ ಪಡಿಬೇಕು. ಯಾವಾಗ ಸುಖ ಪಡಿಬೇಕು ಅಂದ್ರೆ ನಮ್ಗೆ ದೃಷ್ಟಿ ತಾಕಬಾರದು. ನಾವೇನೋ ಅನ್ಕೊಳ್ತಾ ಇರ್ತೀವಿ ಜೀವನದಲ್ಲಿ, ಅದು ಮಾಡ್ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂತ ಹೋಗ್ತೀವಿ, ಅದು ಯಾಕೋ ಎಡವಟ್ ಆಗ್ಬಿಡುತ್ತೆ, ಯಾಕೆ ದೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಏನಾದ್ರು ಒಳ್ಳೆ ಕೆಲಸ ಮಾಡಿಗೋದ ದೃಷ್ಟಿ. ಕೆಲವ್ರಿಗಂತೂ ಬೇಗ ದೃಷ್ಟಿ, ಯಾರ ಮನಸ್ಸಲ್ಲಿ ಕೂಡ ಹೋಗ್ತಾ ಇರುತ್ತೆ. ಸುತ್ತಲೂ ಆಚೆ ಈಚೆ ಪಕ್ಕದಲ್ಲಿ ಇರೋದೇ ದೃಷ್ಟಿ. ಅದಕ್ಕೆ ಕೆಲವರು ಪ್ರಚಾರ ಮಾಡ್ಕೊಳ್ಬೇಡಿ, ಜಾಸ್ತಿ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಈ ಎಲ್ಲ ದೃಷ್ಟಿ ಹೋಗ್ಬೇಕು ಅಂದ್ರೆ ಇರೋದು ಎರಡು ಉಪಾಯ. ಒಂದು, ದೇವರಿಗೆ ಮಂಗಳಾರತಿ ಮಾಡ್ತಾರಲ್ಲ ಆ ಸಮಯದಲ್ಲಿ ನಾವಿತ್ತು ನೋಡ್ಬೇಕು. ನಾವೆಲ್ಲೋ ತಿರ್ಗಾಡ್ತಾ ಇರ್ತೀವಿ, ಅದು ಮಂಗಳಾರತಿ ಮಾಡ್ಬಿಟ್ಟಿರ್ತಾರೆ, ಆಮೇಲೆ ಬಂದ್ ಇಡ್ತಾರೆ, ಹೋಗಿ ತಗೊಂಡ್ರೆ ಆಯ್ತು ಅಂತ ಅಲ್ಲ. ದೇವರಿಗೆ ಮಂಗಳಾರತಿ ಮಾಡ್ಬೇಕಾದ್ರೆ ನಾವು ನೋಡ್ಬೇಕು. ಅದು ಹೇಗೆ ಮಂಗಳಾರತಿ ಮಾಡ್ಬೇಕಾದ್ರೆ ದೇವರ ಪಾದದಿಂದ ಶುರು ಮಾಡ್ತಾರೆ, ಸ್ಟಾರ್ಟಿಂಗ್ ಪಾಯಿಂಟ್. ಮತ್ತೆ ಮಧ್ಯ ಅಂದ್ರೆ ಸೊಂಟ ಪ್ರದೇಶ, ಒಂದು ಹೊಟ್ಟೆ ಭಾಗದ ಹತ್ರ, ಆಮೇಲೆ ಮುಖ. ಆ ಮುಖದ್ವರೆಗೆ ಬರುವಂತ ಏನು ಮಂಗಳಾರತಿ ಕ್ರಮ ಇದೆ ಅದನ್ನ ಸುಮಾರು ಸರಿ ಮಾಡ್ತಾರೆ. ಶ್ರದ್ಧೆಯಿಂದ ನೋಡ್ತಾ ಇರಿ, ಆಗ ದೇವರ ದೃಷ್ಟಿ ಪೂರ್ತಿ ನಿಮ್ಮ ಮೇಲೆ ಬೀಳತ್ತೆ ಅಂತ ಅರ್ಥ ಆ ಟೈಮ್ನಲ್ಲಿ. ಯಾಕೆಂದ್ರೆ ದೇವರ ಆರಾಧನೆ ಹೇಗ್ ಮಾಡ್ಬೇಕು, ನಾವು ನೇರವಾಗಿ ದೇವರು ಸಿಗ್ತಾನ ಕಣ್ಣಿಗೆ ಇಲ್ಲ. ಅಗ್ನಿಯ ಮುಖಾಂತರ ಯಾವಾಗಲೂ ಈ ಅಗ್ನಿ ದೇವರು ಇರ್ತಾರಲ್ಲ, ಎಲ್ಲ ನಮ್ಮ ವಿಷಯಗಳನ್ನು ಹೋಗಿ ದೇವ್ರಿಗೆ ತಲುಪಿಸೋ ಕೆಲಸ ಅವ್ರದ್ದು. ಹಾಗಾಗಿ ಮಂಗಳಾರತಿ ಮುಖಾಂತರ ದೇವರು ನೋಡೋ ಹಾಗೆ ಮಾಡ್ತಾರೆ ಅಗ್ನಿದೇವರು. ಯಾವಾಗ ನಾವು ನೋಡೋ ಹಾಗೆ ಮಾಡ್ಕೊಳ್ತೀವಿ, ಸಹಜವಾಗಿ ದೇವ್ರು ನಮ್ಮನ್ನ ನೋಡ್ದಾದ್ರೆ ನಮ್ಮ ದೃಷ್ಟಿ ಏನೇನು ಇತ್ತಲ್ಲ ಬೇರೆಯವ್ರು ಹಾಕಿದ್ದು ಎಲ್ಲ ಹೊರಟೋಗುತ್ತೆ. ಈ ವಿಧದಲ್ಲಿ ಮಂಗಳಾರತಿಯನ್ನ ವಿಶೇಷವಾಗಿ ನೋಡ್ಬೇಕು. ಮಂಗಳ ಆರತಿ ಅಂತ ಅದಕ್ಕೆ ಹೆಸರೇ, ಅದಕ್ಕೆ ಮಂಗಳವನ್ನ ಉಂಟು ಮಾಡುವಂತ ಆರತಿ. ಹೊಸದ ಆರತಿ ಅಂತ ಅನ್ಬಾರ್ದು ನಾವು. ಆರತಿ ಅಂದ್ರೆ ಸಂಸ್ಕೃತ ದುಃಖ ಅಂತ ಅರ್ಥ. ಈ ಕಡೆ ಮಂಗಳ ಆಗ್ಬೇಕು ದುಃಖ ಆಗ್ಬೇಕು ಅಂದ್ರೆ ಅದ್ ಬೇಡ ನಮ್ಗೆ. ದುಃಖ ತಾಂತಾನೆ ಬರ್ತಾನೆ ಅಂತ ಜೀವನದಲ್ಲಿ, ಅದಕ್ಕೆ ಆ ರತಿ ಅನ್ಬೇಕು. ರತಿ ಇದ್ರೆ ಸುಖ, ಆ ಅಂದ್ರೆ ಚೆನ್ನಾಗಿರುವಂತ ಸುಖವನ್ನ ನೀಡುವಂತ ಮಂಗಳವಾದ ಕಾರ್ಯಕ್ರಮ ಅಂತ ಅರ್ಥ. ಇದಕ್ಕೆ ಮಂಗಳಾರತಿ ಅಂತ ಇದು ಕರೀತಾರೆ. ಸರಿ, ಆರತಿಯಲ್ಲಿ ಎಷ್ಟೆಷ್ಟು ತರ ಇದೆ ಅಂತ ಅದನ್ನ ನೋಡೋಣ. ಈಗ ಏಕಾರತಿ ಇದೆ, ಧೂಪ ಆರತಿ ಅಂತ ಹೇಳ್ತೀವಿ, ಮತ್ತೆ 2 ಆರತಿ, 3 ಆರತಿ, 4 ಆರತಿ. ನೋಡಿ, ಎಷ್ಟಾದ್ರೂ ಆರತಿ ಮಾಡಿ, ಏನ್ ತೊಂದ್ರೆ ಇಲ್ಲ. ಅದರಲ್ಲೇನು ವಿಶೇಷವಾಗಿರುವಂತಹ ಒಂದು ಫಲ ಅಂತ ಇಲ್ಲ, ಆದ್ರೂ ಒಂದೊಂದು ಫಲ ಅಂತೂ ಇದೆ. ನೀವು ಆರತಿ ಎತ್ತಾಗ ಎಲ್ಲ ಮಂಗಳನೆ, ಅದ್ರಲ್ಲಿ ಈಗ 1 ಆರತಿ ಎತ್ತಾಗ ಏನ್ ಫಲ ಅಂದ್ರೆ, ನೀವು ಮಾಡೋ ಪೂಜೆ ಪೂರ್ತಿ ಆಗ್ಬೇಕಾ, 1 ಆರತಿ ಎತ್ತು ಆಗ್ಲೇಬೇಕು ಅಂತ ಅರ್ಥ. ಅದು ಯಾವಾಗ, ಒಮ್ಮೆ ಭಗವಂತನಿಗೆ ಮೊದಲನೇ ಸಲ ಮಂಗಳಾರತಿ ಮಾಡಿರ್ತೀವಿ, ಆಮೇಲೆ ಪುಷ್ಪಾರ್ಚನೆ ಮಾಡಿರ್ತೀರಿ, ನೈವೇದ್ಯ ಮಾಡಿರ್ತೀರಿ, ಕೊನೆಗೊಂದು ಮಂಗಳಾರತಿ ಮಾಡ್ಬೇಕು. ನೀವು ಪೂಜೆ ಮುಕ್ತಾಯನ ಮುಂಚೆ ಮಂಗಳಾರತಿ ಮಾಡೇ ನಿಲ್ಲಿಸ್ಬೇಕು, ಅದೊಂದು ಕ್ರಮ. ಅದರಿಂದ ಆದಿಯಲ್ಲಿ ಮಂಗಳ, ಕೊನೆಯಲ್ಲಿ ಮಂಗಳ, ಅದನ್ನ ಮಂಗಳಾರತಿ ಕೊನೆಗೆ ಮತ್ತೆ ಮೊದಲಿಗೆ ಮಾಡಲೇಬೇಕು. ಏಕಾರತಿ ಮಾಡಿದ್ರೆ ಏನ್ ಫಲ, ಪೂಜೆ ನಾವು ಮಾಡಿದ್ದು ಪೂರ್ತಿ ಆಗತ್ತೆ ಒಂದು. ಇನ್ನು ಎರಡು ಆರತಿ ಮಾಡೋದ್ರ ಫಲ ಏನು ಅಂದ್ರೆ, ಮಂಗಳಾರತಿಯನ್ನ
ದಾಂಪತ್ಯ ಸೌಖ್ಯ ಅಂತ ಹೇಳಿದ್ದಾರೆ. ಅಂದ್ರೆ ಮನೆಯಲ್ಲಿ ದಂಪತಿಗಳು ಯಾವಾಗಲೂ ಜಗಳ 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 ಅದು ಹೋಗ್ಬೇಕು ಅಂದ್ರೆ 2 ಆರತಿ ಮಾಡಿದ್ರು. ಇನ್ನು 3 ಆರತಿ ಬಂದಾಗ ಈ ಕುಟುಂಬಕ್ಕೆಲ್ಲ ಅಭಿವೃದ್ಧಿ ಆಗುತ್ತೆ. ಯಾವುದೇ ತರ ಆಗ್ಬೋದು. ಈಗ ಇರೋ ಮನೆಯಲ್ಲಿ ಕಷ್ಟಗಳು, ಮನೆ ಸಮಸ್ಯೆ ಇರ್ಬೋದು, ಇನ್ಯಾವ್ದಾರ ತರ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದನ್ನ 3 ಆರತಿಗಳನ್ನ ಮಾಡಿ. ಇನ್ನು ಪಂಚಾರತಿ ಅಂತ ಇದೆ. 4 ಆರತಿ ಮಾಡ್ಬಾರ್ದು ಅಂತಿಲ್ಲ, 4 ಆರತಿ ಮಾಡ್ಬೋದು. ಆದ್ರೆ ಶಾಸ್ತ್ರದಲ್ಲಿ ತಿಳಿಸಿದ ಈ ಸಂಖ್ಯೆ. ಈಗ ಹೇಗಂದ್ರೆ ಪ್ರದಕ್ಷಿಣೆ ಎಷ್ಟು ಮಾಡ್ಬೇಕು, 5, 11 ಆತರ ಹೇಳಿರ್ತಾರಲ್ಲ, ಹಾಗೆ ಇದು ಕೂಡ 1, 2, 3. ಇನ್ನು 5ನೇದಕ್ಕೆ ಬಂದಾಗ ಪಂಚಭೂತಗಳನ್ನ ಸಂಕೇತಿಸುತ್ತೆ. ಅದ ಅಭಿಪ್ರಾಯ. ನಿಮ್ಗೆ ಎಲ್ಲೂ ಪಂಚಭೂತಗಳಿಂದ ತೊಂದರೆ ಆಗ್ಬಾರ್ದು. ಈಗ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ ರೋಡ್ನಲ್ಲಿ, ದಿಢೀರ್ ಅಂತ ಕುಸಿದು ಬಿಡೋದು, ಮತ್ತ ಅಥವಾ ಎಲ್ಲೋ ನೀರಲ್ಲಿ ಮುಳುಗಿರ್ತೀವಿ, ಮುಳುಗಿದ್ರೆ ತುಂಬಾ ಅಪಾಯ ಆಗ್ಬಿಡೋದು. ಈ ಪಂಚಭೂತಗಳಿಂದ ಏನೇನ್ ತೊಂದರೆ ಬರುತ್ತೆ ಅದನ್ನೆಲ್ಲ ಪರಿಹಾರ ಮಾಡ್ಲಿಕ್ಕೆ ಪಂಚಾರತಿಯ ಕ್ರಮ ಇದೆ. ಇನ್ನು ಸಪ್ತಮುಖಿ ಜ್ಯೋತಿ ಅಂತ 7 ವಿಧವಾಗಿ ಏನಿದೆ ಆರತಿ, ಅದನ್ನ ಮಾಡೋದು. ಈ 7 ಆರತಿಗಳ ಫಲ ಏನು? ಈ ಸಪ್ತ ಪ್ರದಕ್ಷಿಣೆ ಅಂತೆಲ್ಲ ಎಲ್ಲಾ ಕಡೆ ಮಾಡ್ತೀವಿ. ಅಂದ್ರೆ 7 ಪ್ರದಕ್ಷಿಣೆ ದೇವ್ರಿಗೆ ಹಾಕ್ಬೇಕು ಅಂತ. ಇದೇನಂದ್ರೆ 6 ರಸ ನಾವು ಕೇಳಿದ್ವಿ. 7ನೇ ರಸ ಜಗತ್ತಲ್ಲಿ ಕೇಳಿಲ್ಲ, ಅದು ಮೋಕ್ಷ ರಸ, ಮೋಕ್ಷ ಕೊಡ್ಲಿ ಅಂತ ಅರ್ಥ. ಆ ನಿಟ್ಟಿನಲ್ಲಿ ಈ 7 ಮುಖದ ಆರತಿಯನ್ನ ಮಾಡೋದು. ಇದರಲ್ಲೂ ಮಂಗಳಾರತಿ ಜೊತೆಗೆ ಇನ್ನೂ 2 ಹೆಸರಿದೆ. ಶೃಂಗಾರ ಆರತಿ ಅಂತ ಒಂದು ಆರತಿ. ಈ ಆರತಿ ಏನಂದ್ರೆ ದೇವರಿಗೆ ಅಲಂಕಾರ ಮಾಡೋ ಮುಂಚಿನ ಆರತಿ, ಅದು ಮಂಗಳಾರತಿ. ದೇವರ ಅಲಂಕಾರ ಮಾಡಿದ ಮೇಲೆ ಶೃಂಗಾರ ಆರತಿ ಅಂತ. ಅಂದ್ರೆ ದೇವರ ಒಂದೊಂದು ರೂಪನೂ ನೋಡ್ಬೇಕು ನಾವು. ಅವನ ವಿಶ್ವರೂಪ ದರ್ಶನ ಅಂತ ಹೇಳ್ತಾ ಇರ್ತೀವಿ. ಬೆಳಗ್ಗೆ ಬೇಗ ಓಡೋಗಿ ಕೃಷ್ಣ ದರ್ಶನ ಮಾಡಿ ಉಡುಪಿಲಿ, ಅವಾಗ ಏನ್ ಆಭರಣ ಹಾಕಿರಲ್ಲ, ಮೈ ಮೇಲೆ ಪೂರ್ತಿ ಆಭರಣ ಹಾಕಿರಲ್ಲ, ಶುದ್ಧ ರೂಪ ದರ್ಶನ ಅದು ಮಾಡೋದು ಬಹಳ ವಿಶೇಷ. ಆಮೇಲೆ ಪೂರ್ತಿ ಅಲಂಕಾರ ಮಾಡಿರ್ತಾರೆ ಕೃಷ್ಣನಿಗೆ. ಅದಾದ್ಮೇಲೆ ಮಾಡೋ ದರ್ಶನ ಬಹಳ ವಿಶೇಷ. ಆಗ ಮಾಡೋ ಆರತಿಗೆ ಶೃಂಗಾರ ಆರತಿ ಅಂತ. ಅದಾದ್ಮೇಲೆ ಈ ಬಂಗಾರ, ರತ್ನ, ಅದು ಇದು ಎಲ್ಲ ಅದಕ್ಕೆ ಹಾಕಿರ್ತಾರೆ ಕೃಷ್ಣನಿಗೆ. ಇದು ಬರೀ ಕೃಷ್ಣನಿಗಲ್ಲ, ಎಲ್ಲಾ ದೇವಸ್ಥಾನಗಳಲ್ಲೂ. ಅಂಥ ಆರತಿಗೆ ರಾಜಭೋಗ ಆರತಿ ಅಂತ ಕರೀತಾರೆ. ಆ ಆರತಿಯನ್ನು ಕೂಡ ಮಾಡಿ ವಿಶೇಷವಾಗಿ ಮನೆಗಳಲ್ಲಿ ನಾವೇನ್ ಮಾಡ್ಬೇಕು, ಸರಿ ಬೇರೆ ಕಡೆನೋ ಸರಿ, ಮನೆಗೆ ಹೇಗ್ ನಾವು ಈ ಮಂಗಳಾರತಿ ತೋರಿಸೋದು ಅಂದ್ರೆ ಪಾದಕ್ಕೆ 3 ಸರಿ, ಆಮೇಲೆ ಮಧ್ಯಭಾಗ ಉದರ ಭಾಗಕ್ಕೆ 3 ಸರಿ, ಆಮೇಲೆ ಮೇಲೆ ಮುಖಕ್ಕೆ 3 ಸರಿ, ಕೊನೆಗೆ ಒಟ್ಟಿಗೆ ಇಡೀ ಸೇರಿಸಿ 3 ಸರಿ. ಹಾಗಾದ್ರೆ ಎಷ್ಟಾಯ್ತು? 12 ಸರಿ ಆಯ್ತು. 14 ಸಲ ಮಾಡ್ತಾರೆ, ಅದೇನ್ ತಪ್ಪಿಲ್ಲ. 3, 3, 3 ಅಂತ ಒಟ್ಟು 3 ಸಲ ಎತ್ತು ಮಾಡೋದು ಬಹಳ ವಿಶೇಷ. ಮತ್ತೆ ಮಂಗಳಾರತಿ ಮಾಡ್ಬೇಕಾದ್ರೆ ಇನ್ನೊಂದು ಕ್ರಮ ವಹಿಸ್ಬೇಕು. ಏನ್ ಮಾಡ್ತಾರೆ, ಹಿಂಗ ಅನ್ಬೇಕಾದ್ರೆ ದಡ 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 ಆ ಬೆಂಕಿ ಆಚೆ ಈಚೆ ಅಲ್ಲಾಡ್ತಾ ಇರತ್ತೆ. ಹಾಗೆ ಅಲ್ಲಾಡ್ಬಾರ್ದು, ನಿಧಾನಕ್ಕೆ ಹಿಂಗ್ ಹೋಗ್ಬೇಕು. ಅದನ್ನ ನಾವು ಈ ತಮಿಳುನಾಡು ಕ್ಷೇತ್ರದಲ್ಲಿ ಈ ಅರ್ಚಕರೆಲ್ಲ ತೋರಿಸ್ತಾ ಇರ್ತಾರೆ. ಅದು ಕತ್ತಲು ಒಳಗಡೆ ದೇವಸ್ಥಾನ ಕಾಣಿಸಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ದೀಪ ಹಿಡಿದು ತೋರಿಸ್ತಾರೆ. ನಮ್ಗೆ ದೀಪ ಹಿಡಿಬೇಕಾದ್ರೆ ದಡ ದಡ ಹಿಂಗ್ ಮಾಡಲ್ಲ ಅವರು, ನಿಧಾನಕ್ಕೆ ಹಿಂಗ್ ತೋರಿಸ್ತಾರೆ ಮುಖಕ್ಕೆ. ಹಂಗೆ ತೋರಿಸ್ಬೇಕು ನಿಜವಾಗಿ. ಅಂಥ ಮಂಗಳಾರತಿ ಮಾಡೋದು ಶ್ರೇಷ್ಠ. ನಮ್ಗೆ ಅಂದ್ರೆ ಭಗ ಭಗ ಉರಿತಾ ಇರ್ಬೇಕಾದ ಬೆಂಕಿ, ಆ ತರ ಮಂಗಳಾರತಿ ಮಾಡ್ಬಾರ್ದು. ಅದು ಶಾಂತವಾಗಿ ನಾವು ದೇವರ ಮುಖ ನೋಡ್ಬೇಕು. ನಮ್ಮ ಜೀವನದಲ್ಲಿ ಶಾಂತವಾಗಿರ್ಬೇಕು, ಭಗ ಭಗ ಉರಿಬಾರ್ದು ನಾವು. ಈ ರೀತಿಯಲ್ಲಿ ನಿಧಾನಕ್ಕೆ ಮಂಗಳಾರತಿಯನ್ನ ಮಾಡ್ಬೇಕು. ಇನ್ನು ಅದ್ರ ಜೊತೆಗೆ ಆಗ್ಲೇ ತಿಳಿಸಿದಂತೆ ಈ ಕುಂಬಳಕಾಯಿ, ಅದ್ರ ಮೇಲೆ ಈಗ ಬೆಟ್ಟದ ನಲ್ಲಿಕಾಯಿ ಇರುತ್ತೆ, ಬೆಲ್ಲ ಮತ್ತೆ ನಿಂಬೆ, ಇದೆಲ್ಲ ಯಾಕೆ ಮಾಡ್ತಾರೆ ಅಂತ. ಇದ್ರ ಉದ್ದೇಶ ಇಷ್ಟೇ. ನೀವು ಈ ಗೃಹ ಪ್ರವೇಶ ಮಾಡ್ಬೇಕಾದ್ರೆ ಕುಂಬಳಕಾಯಿ ತಗೊಂಡು ಅದನ್ನ ಹೊಡಿತಾರೆ. ಹೊಡೆದು ಅದಕ್ಕೆ ಮತ್ತೆ ಕುಂಕುಮ ನೀರೆಲ್ಲ ಹಾಕಿ ಎಲ್ಲ ಮಾಡ್ತಾರೆ. ಎಲ್ಲ ಯಾಕೆ ಮಾಡ್ತಾರೆ? ದೃಷ್ಟಿ ಪರಿಹಾರಕ್ಕೆ ಅಂತ. ಈ ನಿಂಬೆ ಹಣ್ಣು ಮತ್ತೆ ಈ ಕುಂಬಳಕಾಯಿ ಇದೆಲ್ಲ ದೃಷ್ಟಿ ಪರಿಹಾರಕ್ಕೆ ತುಂಬಾ ಫೇಮಸ್ ಆದ ಪದಾರ್ಥ ಶಾಸ್ತ್ರದಲ್ಲಿ ಹೇಳೋದು. ಆದ್ರಿಂದ ದೇವರಿಗೆ ಹಾಗೆ ತೆಗೆದು ಅದನ್ನು ನಾವು ಸ್ವಲ್ಪ ಆ ಕುಂಕುಮ ನೀರನ್ನ ನಮ್ಮ ಕಣ್ಣಿಗೆ, ನಮ್ಮ ಹಣೆಗೆ ಹಚ್ಕೊಳ್ಳೋದು ಪದ್ಧತಿ. ಈ ನಿಟ್ಟಿನಲ್ಲಿ ಎಲ್ಲಾ ಕಡೆ ಈ ನಿಂಬೆ ಹಣ್ಣು ಮತ್ತೆ ಕುಂಬಳಕಾಯಿ ಇದನ್ನೆಲ್ಲ ಬಳಸ್ಕೊಳ್ತಾರೆ. ಬೆಲ್ಲದೆಲ್ಲ ಯಾಕೆ ಬಳಸ್ಕೊಳ್ತಾರೆ? ನಮ್ಮ ಜೀವನ ಸಿಹಿ ಆಗಿರ್ಲಿ ಅಂತ ಅಷ್ಟೇ. ಅಂದ್ರೆ ಯಾವ ವಸ್ತು ನಾವು ಹೇಗೆ ಉಪಯೋಗಿಸ್ತೀವಿ ಅಂತ ದೃಷ್ಟಿ ಪರಿಹಾರಕ್ಕೆ, ಒಂದ ನಮ್ಮ ಜೀವನ ಸಿಹಿ ಆಗಿರ್ಲಿಕ್ಕೆ. ಈ ದೃಷ್ಟಿಯನ್ನ ಶಾಸ್ತ್ರದಲ್ಲಿ ಈ ಪದಾರ್ಥಗಳನ್ನೆಲ್ಲ ಹೇಳಿದ್ದಾರೆ. ಅದನ್ನ ಮಂಗಳಾರತಿ ಮಾಡ್ಬೇಕಾದ್ರೆ ಇದು ಮುಖ್ಯವಾಗಿ ಅಂದ್ರೆ ನಮ್ಮ ದೃಷ್ಟಿ ಪರಿಹಾರಕ್ಕೆ. ಅದನ್ನ ಪ್ರತಿನಿತ್ಯ ಅಯ್ಯೋ ದೃಷ್ಟಿ ಆಗೋಯ್ತು, ಅಯ್ಯೋ ದೃಷ್ಟಿ ಅಂತ ಕೆಲವರೆಲ್ಲ ಮನೆಗೆ ಬಂದು ಕೂಡಲೇ ಸಂಜೆ ಆದ್ಮೇಲೆ ಮನೆಯಲ್ಲಿ ಹಿರಿಯರು ಇರ್ತಾರೆ, ಎಡಗೈಲಿ ಹಿಂಗ್ ಇಟ್ಕೊಡ್ತಾರೆ. ಕೆಲವರು ಏನಂದ್ರೆ ಕಾಯಿನ ಇಟ್ಕೊತಾರೆ. ಕಾಯಿನ ಇಟ್ಕೊಂಡು ಅವ್ರು ಕೂತಿರ್ತಾರೆ ಚೇರ್ ಮೇಲೆ, ಹಿಂಗ್ ಒಂದ್ಸರಿ ನೀವಾಡಿಸ್ತಾರೆ ತಲೆಯಿಂದ ಪೂರ್ತಿ ಹಿಂಗ್ 3 ಸರಿ. ಆಗ ತುಂಬಾ ಭಾರ ಆಗೋಯ್ತು, ಹಿಡಿಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ತುಂಬಾ ದೃಷ್ಟಿ ಆಗಿದೆ ಅಂತ ಅರ್ಥ. ಈ ತರ ಒಂದೊಂದು ಕ್ರಮ ವಿಶೇಷವಾಗಿ ಉಪ್ಪನ್ನು ಹಿಡ್ಕೊಂಡ್ ಮಾಡ್ತಾರೆ. ಹೀಗೆಲ್ಲ ಇದೆ. ಇದೆಲ್ಲದರ ಬದಲು ಅವ್ರು ಮಾಡೋದ್ ಮಾಡ್ಲಿ, ಇಲ್ಲ ಅಂತಲ್ಲ ಹಿರಿಯರು. ಆದ್ರೆ ಸರಿಯಾಗಿ ನಾವು ಮಂಗಳಾರತಿ ದೇವ್ರಿಗೆ ಮಾಡಿದೀವಿ, ಅದನ್ನ ಸರಿಯಾಗಿ ತಗೊಂಡಿದೀವಿ ಅಂದ್ರೆ ಖಂಡಿತ ಫಲ ನಮ್ಗೆ ದೃಷ್ಟಿ ದೋಷ ಪರಿಹಾರ ಆಗತ್ತೆ. ಒಂದು ಮನಸ್ಸಿರ್ಬೇಕು, ಒಂದೇ ಕೈನಲ್ಲಿ ಮಂಗಳಾರತಿಯನ್ನ ತಗೊಳ್ಬೇಕಾ, 2 ಕೈನಲ್ಲಿ ತಗೊಳ್ಬೇಕಾಗ್ತದೆ. ನೋಡಿ, ಎಡಗೈನಲ್ಲಿ ಸ್ಪರ್ಶ ಆಗ್ಬಾರ್ದು,
ಬಲಗೈದಲ್ಲಿ ಹಿಂಗ್ ತಗೊಳ್ಳಿ ಮಂಗಳಾರತಿ. ಯಾವ್ದು ಕೆಲವೊಂದ್ಸಲ ಇರೋದೇ ಹಿಂಗೆ ಮಾಡ್ಕೊಂತ ಇರ್ತಾರೆ ಅದು ಮಾಡ್ಬಾರ್ದು. ಯಾವತ್ತು ಬಲಗೈ ಶ್ರೇಷ್ಠ, ಎಡಗೈ ಅವ್ನ ಮಂಗಳಾರತಿ ಬರೀ ಕಣ್ಣಿಗೆ ತಗೋಬೇಕಾ ನಮ್ಮ ಆತ್ಮಕ್ಕೆ? ಅವಾಗ ಹೇಗಂದ್ರೆ ಒಂದು ಈ ಮುಖಕ್ಕೆ, ಇನ್ನೊಂದು ಹೃದಯ ಭಾಗಕ್ಕೆ, ಇನ್ನೊಂದು ಈ ಎಡಭಾಗ, ಹೊಟ್ಟೆ ಎಡಭಾಗ. ಇಲ್ಲಿ ಪಾಪ ಪುರುಷ ಇರ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಕೆಟ್ಟ ಯೋಚನೆಗಳೆಲ್ಲ ಬರುತ್ತಲ್ಲ, ಆ ಕೆಟ್ಟ ಯೋಚನೆಗಳು ಒಬ್ಬ ಇರ್ತಾರೆ, ದೈತ್ಯರು ಇರ್ತಾರಲ್ಲ, ಒಬ್ಬೊಬ್ರು ಸೇರ್ಕೊಂಡಿರ್ತಾರಲ್ಲ, ಅದಕ್ಕೆ ಈಗ ಒಂದು ಸ್ಪರ್ಶ. ಈಗ 3 ಕಡೆ ಮಾಡ್ಕೊ. ಮತ್ತೆ ಮಹಾಮಂಗಳಾರತಿಯ ಸಮಯ ಯಾವಾಗಿರ್ಬೇಕು ಅಂತೆ? ಮಹಾಮಂಗಳಾರತಿ ಸಮಯ ಮಧ್ಯಾಹ್ನದ ಸಮಯ. ಮಧ್ಯಾಹ್ನ ಸಾಮಾನ್ಯವಾಗಿ ಕಲ್ಪನೆ ಬೆಳಗ್ಗೆ ಮಾಡೋದೇನ ಶ್ರೇಷ್ಠ ಅಂತ ಇಲ್ಲ. ಅರುಣೋದಯ ಕಾಲ 4:30, 5:30, 6:30. ಬಟ್ ಮಹಾಮಂಗಳಾರತಿಯಿಂದ ಮಧ್ಯಾಹ್ನ ಪೂಜೆ ತುಂಬಾ ಶ್ರೇಷ್ಠ. ಅಲ್ಲಿ 12:30 ಟೈಮ್, ಆ ಟೈಮ್ ಬಹಳ ಶ್ರೇಷ್ಠ. ತುಂಬಾ ಧನ್ಯವಾದಗಳು. ಇಂತಹ ಒಂದು ಮಹಾಮಂಗಳಾರತಿಯ ಒಂದು ವಿಷಯವನ್ನ ತಿಳಿಸ್ಕೊಂಡ ಆಚಾರ್ಯರಿಗೆ ಧನ್ಯವಾದಗಳು. ಹೀಗೆ ಹಲವಾರು ವಿಷಯಗಳನ್ನ ನಾವು ಆದಷ್ಟು ವಿತರಿಸ್ತಾ ಹೋಗ್ತಿದ್ದೇವೆ. ತಮಗೂ ಕೂಡ ಯಾವ್ದಾನ ವಿಷಯ ಬೇಕು, ನಮಗೆ ಗೊಂದಲ ಇದೆ ಅನ್ನೋದಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಅದನ್ನು ಕೂಡ ನಾವು ಹೇಳ್ತಾ ಹೋಗ್ತೇವೆ. ಇದೊಂದು ಈ ಪಯಣದ ಒಂದು ಚಿಂತನಾವಂತನ ಪಯಣ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾವು ತಿಳಿದಂತ ಜ್ಞಾನವನ್ನ ಇಲ್ಲಿ ಒಂದೊಂದು ಸಂಚಿಕೆಗೂ ಕೂಡ ನಾವು ತಿಳಿತಾ ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮ ನಡೆಸಿಕೊಡುವಂತಹ ನಮ್ಮ ಆಚಾರ್ಯರಿಗೆ ಅನಂತ ಧನ್ಯವಾದಗಳು. ಹೀಗೆ ಮತ್ತಷ್ಟು ವಿಷಯ ತಿಳಿಯೋಣ ಬನ್ನಿ. ರಾಯರ ದರ್ಶನ ಮಾಡೋಣ, ರಾಯರ ವಿಷಯ ಕೇಳೋಣ, ರಾಯರ ಮಹಿಮೆಯನ್ನ ಮಾಡೋಣ. ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ, ತಮ್ಮ ಜೀವನದಲ್ಲಿ ರಾಯರ ಅನುಭವ ಆಗಿರುತ್ತೆ, ಮಹಿಮೆಯನ್ನ ತೋರಿಸ್ತಾರೆ, ಅದನ್ನು ಕೂಡ ಯಾಕೆ ನೀವು ಹಂಚ್ಕೊಳ್ಬಾರ್ದು? ನಮ್ಮ ಜೀವನದಲ್ಲಿ ರಾಯರು ಅನ್ನುವ ಕಾರ್ಯಕ್ರಮದಲ್ಲಿ ತಾವು ಕೂಡ ಒಂದು ಆನಂದ ಪಟ್ಟು ತಮ್ಮ ವಿಷಯಗಳನ್ನ, ರಾಯರ ಅನುಭವವನ್ನ ಹಂಚ್ಕೊಳ್ಬಹುದು. ಹೇಗೆ ಅಂದ್ರೆ, ನಮ್ಮ ಕಾಂಟ್ಯಾಕ್ಟ್ ಕಾಲ್ ಮಾಡಿದ್ರೆ ನೀವು ನಾವು ರೆಕಾರ್ಡ್ ಮಾಡ್ಕೊಂತೇವೆ, ಇಲ್ಲ ನೀವು ರೆಕಾರ್ಡ್ ಮಾಡಿ ಕಳ್ಸೋ ಸರಿನೇ, ಯಾವ್ದಾದ್ರು ನಿಮಗೆ ಆಪ್ಷನ್ ಕೊಡ್ತೇವೆ. ತಾವು ಕೂಡ ಒಂದು ರಾಯರ ಮಹಿಮೆಯನ್ನ ಆನಂದ ಪೂರ್ವಕವಾಗಿ, ಮನಪೂರ್ವಕವಾಗಿ ಹಂಚಿಕೊಳ್ಬಹುದು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.